ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ನಡೀತಾ ಇದ್ದಂತ ಪ್ರಹಸನಗಳು ಬಹುತೇಕ ನಿನ್ನೆಗೆ ಎಲ್ಲವೂ ಕೂಡ ಎಂಡ್ ಆಗಿದೆ. ಇನ್ನು ಕೊನೆ ಹಂತದಲ್ಲಿ ಏನಾದರೂ ಟ್ವಿಸ್ಟ್ ಟರ್ನ್ ಬಹುಶಃ ಈ ತರದ್ದು ಯಾವುದು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗೇನಿದ್ರು ಕೂಡ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿನ ಸಿದ್ಧತೆ, ಯಾರ್ಯಾರಿಗೆ ಸಂಪುಟದಲ್ಲಿ ಚಾನ್ಸ್ ಕೊಡಬೇಕು ಅನ್ನುವಂಥಕ್ಕೆ ಸಂಬಂಧಪಟ್ಟಾಗಿನ ಲೆಕ್ಕಾಚಾರ ಇದಷ್ಟು ಮಾತ್ರ ಈಗ ಕುತೂಹಲ ಮೂಡಿಸಿರುವಂಥದ್ದು. ಬಟ್ ಈ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗಿನ ಈ ಸಿದ್ಧತೆಯ ಸುತ್ತ ಏನ್ ನಡೀತಾ ಇದೆ? DK ಶಿವಕುಮಾರ್ ಅವರ ಊರು, ಅವರ ತವರೂರಿನಲ್ಲಿ ಬಹಳ ಸೆಲೆಬ್ರೇಷನ್ ನಡೀತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಕಡೆ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ ಸಲ್ಲಿಸೋದು ಈ ತರದ್ದು ಇದೆಲ್ಲ ಮತ್ತೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಬಹಳ ಲಾಬಿ ನಡೀತಾ ಇದೆ. ಅದನ್ನ ನಂತರದ ಹಂತಲ್ಲಿ ನೋಡ್ತಾ ಹೋಣ. ಇದೆಲ್ಲದರ ನಡುವೆನೆ DK ಶಿವಕುಮಾರ್ ಅವರ ಪುತ್ರಿ ತಮ್ಮ ತಂದೆಯನ್ನ ಅವರ ಹೋರಾಟದ ದಿನಗಳು ಹೇಗಿತ್ತು, ಇಂಥದ್ದೊಂದು ಟಾರ್ಗೆಟ್ ಅನ್ನು ಅವ್ರು ಹೇಗೆ ಮೈಂಡಲ್ಲಿ ಇಟ್ಕೊಂಡಿದ್ರು, ಬಟ್ ಆ ಟಾರ್ಗೆಟ್ ರೀಚ್ ಆಗುವಂತ ನಿಟ್ಟಿನಲ್ಲಿ ಅವರು ಪಟ್ಟಂತ ಕಷ್ಟಗಳೇನು, ಬವಣೆಗಳೇನು, ಇದನ್ನೆಲ್ಲ ಬಹಳ ಭಾವನಾತ್ಮಕವಾಗಿ ಅವರು ಹಂಚಿಕೊಂಡಿದ್ದಾರೆ. ಬರೀ ನಾನು ಆಗ್ತಾನೆ ಹೇಳಿದಾಗೆ DK ಶಿವಕುಮಾರ್ ಅವರ ಪದಗ್ರಹಣದ ತಯಾರಿಯ ಸುತ್ತ ಏನೇನು ನಡೀತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಆದ ನಾನು ಇದೇ ಒಂದು ಕ್ಷಣಕ್ಕಾಗಿ DK ಶಿವಕುಮಾರ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ವಿದ್ಯಾರ್ಥಿ ಜೀವನದಿಂದ ಹಿಡಿದು CM ಆಗುವವರೆಗಿನ ಹಾದಿಯೇ ರೋಚಕವಾಗಿದೆ. ಕನಕಪುರ ಬಂಡೆ ಅಂತಾನೆ ಕರ್ಸ್ಕೊಳ್ತಾ ಇರುವ DK ಶಿವಕುಮಾರ್ ಹಾದಿ ಹೂವಿನ ಹಾದಿ ಆಗಿರ್ಲಿಲ್ಲ, ಕಲ್ಲು ಮುಳ್ಳಿನ ಹಾದಿಯೂ ಆಗಿದೆ. ಇಡೀ ದೇಶದಲ್ಲೇ ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಕರ್ಸ್ಕೊಂಡ್ರು ಕಷ್ಟದ ದಿನಗಳನ್ನ ಮುದ್ದಿನ ಮಗಳು ಐಶ್ವರ್ಯ ನೆನೆಸಿಕೊಳ್ತಿದ್ದಾರೆ. ಅಪ್ಪನ ಪ್ರತಿಯೊಂದು ಏಳು ಬೀಳುಗಳನ್ನ ನಾವು ನೋಡಿದ್ದೀವಿ ಅನ್ನೋ ಪುತ್ರಿಯ ನುಡಿ ಎಲ್ಲರನ್ನೂ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡುತ್ತೆ. ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ. ಅಂಡ್ ಆ ಬಂಡೆ ಏನಾಗುತ್ತೆ, ಏನ್ ಮಾಡುತ್ತೆ ಅಂತ ಜನ ಎಷ್ಟು ಕ್ಯೂರಿಯಸ್ ಆಗಿದಾರೋ ಅಷ್ಟೇ ಕ್ಯೂರಿಯಸ್ ಆಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದೀವಿ. By birth, I am an agriculturist. By profession, I am a businessman. By choice, I am an educationist. By passion, I am a politician. ರಾಜ್ಯದ 25ನೇ CM ಆಗಿ DK ಶಿವಕುಮಾರ್ ಪ್ರಮಾಣ ವಚನಕ್ಕೆ ಸಿದ್ಧರಾಗಿದ್ದಾರೆ. ಜೂನ್ 3ರಂದು ಅಂದ್ರೆ ಬುಧವಾರ ಅಜ್ಜಯ್ಯ ನೀಡಿದ ಶುಭ ಗಳಿಗೆ ಎಂದು DK ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಏರಲಿದ್ದಾರೆ. ಆದ್ರೆ ಈ ಒಂದು ಸಂದರ್ಭಕ್ಕಾಗಿ DK ಅದೆಷ್ಟೋ ವರ್ಷಗಳಿಂದ ಪರಿಶ್ರಮ ಹಾಕಿದ್ರು, ಪಕ್ಷಕ್ಕಾಗಿ ಲಾಯಲ್ ಆಗಿದ್ರು. ಬಂಡೆ ಅಂತ ಇವತ್ತೆಲ್ಲರೂ ಕರಿಬಹುದು, ಆದ್ರೆ ಆ ಬಂಡೆ ಸೃಷ್ಟಿಯಾಗೋಕೆ ಎಷ್ಟು ವರ್ಷ ಆಗಿದೆ ಅನ್ನೋದು ನಮಗ್ ಗೊತ್ತು ಅಂತ ಪುತ್ರಿ ಐಶ್ವರ್ಯ ಭಾವನಾತ್ಮಕ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಆ ಬಂಡೆ ಏನ್ ಮಾಡುತ್ತೆ ಅಂತ ತುಂಬಾನೇ ಕುತೂಹಲ ಇದೆ ಎಂದಿದ್ದಾರೆ. ನನ್ನಪ್ಪನನ್ನ CM ಸ್ಥಾನದಲ್ಲಿ ಒಂದಲ್ಲ ಒಂದಿನ ನೋಡೇ ನೋಡ್ತೀನಿ ಅಂತ 2023ರಂದು ಸಿದ್ದರಾಮಯ್ಯ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ DK ಪುತ್ರಿ ಐಶ್ವರ್ಯ ಹೇಳಿದ್ದರು. ಅದರಂತೆಯೇ ಇದೀಗ DK CM ಆಗ್ತಾ ಇರೋದು ಕುಟುಂಬದಲ್ಲಿ ಸಂತೋಷ ತಂದಿದೆ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. DK ನೂತನ CM ಆಗಿ ಆಯ್ಕೆ ಆಗಿರೋದ್ರಿಂದ DK ಶಿವಕುಮಾರ್ ನಾದಿನಿ ಸುಮಾ ರಂಗನಾಥ್ ಅಭಿಷೇಕ ಮಾಡಿಸಿ ಹರಕೆ ತೀರಿಸಿದ್ದಾರೆ. DK ಪತ್ನಿ ಸಹೋದರಿ ಆಗಿರುವ ಸುಮಾ DKಗೆ ಇಡೀ ಸಂಕಷ್ಟ ಎದುರಾದಾಗ ಹರಕೆ ಹೊತ್ತಿದ್ರು. ಇದೀಗ ದೊಡ್ಡಬಳ್ಳಾಪುರದ ಚಿಕ್ಕಮದುರೆ ಶನಿಮಾತ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ.
ಇನ್ನು ಡಿಕೆ ಶಿವಕುಮಾರ್ ನಿವಾಸ ಪವರ್ ಸೆಂಟರ್ ಆಗಿದೆ. ಶಾಸಕರಿಂದ ಹಿಡಿದು ಘಟಾನುಘಟಿ ನಾಯಕರು ಭೇಟಿ ಕೊಟ್ಟು ಶುಭಾಶಯ ಕೋರ್ತಿದ್ದಾರೆ. ಮಠಾಧೀಶರಿಂದ ಹಿಡಿದು ಎಲ್ಲರೂ ಭೇಟಿ ಕೊಟ್ಟು ವಿಶ್ ಮಾಡ್ತಿದ್ದಾರೆ. ಡಿಕೆ ಭೇಟಿ ಬಳಿಕ ಮಾತನಾಡಿದ ಶಿವಯೋಗಿ ಮುನೇಶ್ವರ ಶ್ರೀ, ಡಿಕೆ ಸಮರ್ಥವಾಗಿ ಸಿಎಂ ಸ್ಥಾನ ನಿಭಾಯಿಸ್ತಾರೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇವತ್ತು ಪದವಿಯನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ಹೆಮ್ಮೆಯ ವಿಚಾರ. ಶ್ರೀಮಠದ ಪರಮೋಚ್ಚ ಭಕ್ತರು, ಪಕ್ಷದ ನಿಷ್ಠಾವಂತ ರಾಜಕಾರಣಿ, ಯಾವತ್ತೂ ಸುಧಾ ಪಕ್ಷ ನಿಷ್ಠೆಗೆ ತಲೆ ಮೇಲೆ ಹೊತ್ಕೊಂಡು ವರಿಷ್ಠರ ಆದೇಶದಂತೆ ಮಾರ್ಗದರ್ಶನದಂತೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅದು ಉತ್ತಮವಾದಂಥ ಒಂದು ಫಲವನ್ನು ಕೊಟ್ಟಿದೆ. ರಾಮನಗರ, ಚನ್ನಪಟ್ಟಣ, ಕನಕಪುರ ಕ್ಷೇತ್ರಗಳಿಂದ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ ನಾಡಿನ ದೊರೆಗಳಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಕುಮಾರಸ್ವಾಮಿ ಇದೇ ಮಣ್ಣಿನಲ್ಲಿ ಗೆದ್ದು ರಾಜ್ಯದ ಸಿಎಂಗಳಾಗಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಆ ಸಾಲಿನಲ್ಲಿ ಸೇರ್ತಾ ಇದ್ದಾರೆ. ಹುಟ್ಟೂರು ಕನಕಪುರದ ದೊಡ್ಡಾಲಹಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಶುಭ ಕೋರಿ ಗ್ರಾಮಸ್ಥರು ಬ್ಯಾನರ್, ಕಟೌಟ್ಗಳನ್ನ ಹಾಕ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹುಟ್ಟೂರು ಸ್ವಗ್ರಾಮ ದೊಡ್ಡಹಾಲಹಳ್ಳಿ. ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಇಡೀ ಊರಿನಲ್ಲೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತೇಳಿ ಈ ರೀತಿ ಇಡೀ ಗ್ರಾಮದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನಮ್ಮೂರಿನ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ಹೆಮ್ಮೆ ವಿಚಾರ ಅಂತ ಗ್ರಾಮದ ಹಿರಿಯ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮೂರಿನ ಹುಡುಗ ಇಷ್ಟು ಮಟ್ಟಿಗೆ ಬೆಳೆದಿದ್ದು ನನಗೊಬ್ಬನಿಗೆ ಅಲ್ಲ, ಇಡೀ ಊರಿಗೆ, ಇಡೀ ಗ್ರಾಮಕ್ಕೆ ಸಂತೋಷ, ಇಡೀ ಜಿಲ್ಲೆ ಸಂತೋಷ. ಅಷ್ಟನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಭಾಳ ಸಂತೋಷ ಆಗಿದೆ. ಇಡೀ ಗ್ರಾಮ ಇವತ್ತು ಭಾಳ ಖುಷಿಯಾಗಿದೆ. ಒಬ್ಬ ಹುಡುಗ ಇಲ್ಲಿ ಬೆಳೀತಾ ಇದ್ದಾನೆ. ಅದರ ಮೇಲೆ CM ನಮ್ಮ ಹನುಮಂತಯ್ಯನವರು, ಕೆಂಗಲ್ ಹನುಮಂತಯ್ಯನವರು ಆದಮೇಲೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಯಾರೂ ಆಗಿರಲಿಲ್ಲ. ಡಿಕೆ ಗಂಡೆದೆಯ ಗುಂಡಿಗೆ ಇರೋನು ಅನ್ನೋ ಮೂಲಕ ಹಿರಿಯರೊಬ್ರು ಡಿಕೆ ಪವರ್ ಏನು ಅನ್ನೋದನ್ನ ಹೇಳಿದ್ರು. ಈಗ ಇವರು ಗಂಡೆದೆ ಗುಂಡಿಗೆಗಾರ, ವಂಶ ಪರಂಪರೆಯಾಗಿ ಬಂದವನೇ, ಆ ವಂಶದಲ್ಲಿ ಬಿಟ್ಟವನೇ, ಆ ದಕ್ಷತೆ ಆಳು ಶಕ್ತಿ ಇವದೆಲ್ಲ ಅದೇ ಅಂತ ಜನ ಎಲ್ಲ ಕೈ ಹಿಡಿದ್ರು. ಪೂರ್ತಿ ದಳ ಇದ್ದವರು. ಈಗ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ಕಾಲದಿಂದಲೂ ನಾವು ಶಿವಕುಮಾರ್ ಊರಿಗೆ ಕರ್ಕೊಂಡು ಬಂದ ಮೇಲೆ ನಮಗೊಂಥರ ಹಬ್ಬ ಬಂದಂಗಾಯ್ತು. ದೊಡ್ಡಾಲಹಳ್ಳಿಯಲ್ಲಿರುವ ಡಿಕೆ ಮನೆ ಪಕ್ಕದಲ್ಲಿರುವ ಜನ ಡಿಕೆ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ. ನಾನಿವಾಗ ಡಿ ಕೆ ಶಿವಕುಮಾರ್ ಅವರ ಸ್ವಗ್ರಾಮ ದೊಡ್ಡಹಾಲಹಳ್ಳಿ ಗ್ರಾಮದ ಅವರ ಒಂದು ನಿವಾಸದ ಬಳಿ ಇರುವಂಥ ಒಂದು ಟೈಲರ್ ಅಂಗಡಿ ಆಗಿರ್ಬೋದು, ಟೀ ಅಂಗಡಿ ಬಳಿ ಇದ್ದೀನಿ. ಆ ಒಂದು ಗ್ರಾಮಸ್ಥರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸರ್, ಈಗ ನಿಮ್ಮೂರಿನ ಮಗ ಡಿ ಕೆ ಶಿವಕುಮಾರ್ ಅವರು 3ನೇ ತಾರೀಕು CM ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮೂರಿನ ಹೆಮ್ಮೆಯ ಪುತ್ರ ಆಗೋದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 101 ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. 6 ತಿಂಗಳ ಹಿಂದೆ ಹೊತ್ತಿದ್ದ ಹರಕೆ ತೀರಿಸಲಾಯಿತು. ಕಲಬುರಗಿಯಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ಅದೇನೇ ಹೇಳಿ, ಜೂನ್ 3ರಂದು ನಾಡಿನ ದೊರೆಯಾಗಿ ಡಿಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಟ್ಟಾಭಿಷೇಕಕ್ಕೆ ಭರ್ಜರಿ ಸಿದ್ಧತೆಯೂ ನಡೀತಾ ಇದೆ. CM ಸ್ಥಾನಕ್ಕೆ ಡಿಕೆ ಬಂದಿರೋದು ಡಿಕೆಗೆಷ್ಟು ಮಹತ್ವವೋ, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲೂ ಅವರು ತೆಗೆದುಕೊಳ್ಳೋ ನಿರ್ಧಾರಗಳು ಅಷ್ಟೇ ಮಹತ್ವವಾಗುತ್ತವೆ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.